ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಧಾರಾವಾಹಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ಏನಾಗಿತ್ತಪ್ಪ ಅಂತಂದರೆ, ಗೌರಿನ ಮನೆಯಿಂದ ಹೊರಗೆ ಹಾಕಿರ್ತಾರೆ ವಿವೇಕ್ ಅವರು. ಆಗ ಗೌರಿ ಅಪ್ಪ ಅಮ್ಮ ಬಂದು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬರ್ತಾರೆ. ಅಂಥ ಟೈಮಲ್ಲಿ ಚಕ್ರವರ್ತಿಯವ್ರು ಬಂದು ಮಧ್ಯದಲ್ಲಿ ಅವ್ರನ್ನ ಮಾತಾಡಿಸಿ ಸಮಾಧಾನ ಮಾಡಿ ಗೌರಿನ ತವ್ರ ಮನೆಗೆ ವಾಪಸ್ ಕಳಿಸ್ದೇನೆ ತನ್ನ ಮನೆಯಲ್ಲೇ ಇಟ್ಕೊತಾರೆ. ಇಲ್ಲಿಗೆ ನೆನ್ನೆ ಸಂಚಿಕೆ ಮುಕ್ತಾಯ ಆಗಿತ್ತು. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಮನೆ ಒಳಗೆ ಬಂದಿರ್ತಾರೆ. ಇದಾದ್ಮೇಲೆ ಏನೇನು ನಡೆಯುತ್ತೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಇಲ್ಲಿ ಚಕ್ರವರ್ತಿಯವರು ಗೌರಿನ ಸಮಾಧಾನ ಮಾಡಿ ಮನೆ ಒಳಗೆ ಕರ್ಕೊಂಡು ಬಂದಿರ್ತಾರಲ್ಲ, ಅದನ್ನ ಸರಿತುನ್ಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಿರಲ್ಲ. ಅದಾದ್ಮೇಲೆ ಅವ್ರ ಗಂಡನ ಹತ್ರ ಬಂದು ಮಾತಾಡ್ತಾರೆ. ಯಾಕ್ರಿ ಹೀಗೆ ಮಾಡಿದ್ರಿ, ಎಲ್ಲರೂ ಮುಂದೆ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಇವಾಗ ಏನೂ ಆಗೇ ಇಲ್ಲ ಅನ್ನೋ ರೀತಿ ನಿಮ್ಮ ಪಾಡು ನೀವಿದ್ದೀರಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಚಕ್ರವರ್ತಿ ಇದ್ದವ್ರು ಹೇಳ್ತಾರೆ, ಇನ್ನೇನು ಮಾಡಬೇಕು ಸರಿತಾ, ನೀನು ದುರಹಂಕಾರದಿಂದ ಆಡಿರೋ ಮಾತಿಗೆ ಚಪ್ಪಾಳೆ ತಟ್ಟಬೇಕಿತ್ತಾ ಅಂತ ಕೇಳ್ತಾರೆ. ಆಗ ಸರಿತಾ ಇದ್ದವ್ರು ಹೇಳ್ತಾರೆ, ಅಲ್ಲ ರೀ, ಅಂದರೆ ನಿಮ್ಮ ಸೊಸೆ ಮಾಡಿರೋ ತಪ್ಪು ನಿಮಗೆ ಕಾಣಿಸ್ತಾನೆ ಇಲ್ವಾ, ನನ್ನ ಎದುರು ನಿಂತವಳು ಎಷ್ಟೆಲ್ಲ ಮಾತಾಡಿದ್ಲು ಅನ್ನೋದು ನಿಮಗೆ ಗೊತ್ತಾ? ಅದಕ್ಕೆ ಚಕ್ರವರ್ತಿ ಹೇಳ್ತಾರೆ, ಅವಳು ತಪ್ಪು ಮಾಡಿಲ್ಲ ಅಂತಿದ್ದಕ್ಕೆ ತಾನೇ ನಾನು ಮಳೆನಲ್ಲಿ ನಿಂತಿರೋ ಅವಳನ್ನ ಒಳಗಡೆ ಕರ್ಕೊಂಡು ಬಂದಿದ್ದು. ನಿಮ್ಮ ಕಣ್ಣು ದುರಹಂಕಾರದಿಂದ ಮುಚ್ಚೋಗಿದೆ ಸರಿತಾ, ಅದಕ್ಕೆ ನಿಮಗೆ ತಪ್ಪು ಯಾವುದು ಸರಿ ಯಾವುದು ಅನ್ನೋದು ಕಾಣಿಸ್ತಾ ಇಲ್ಲ. ನೀನು ನನ್ನ ಕಣ್ಣಿಗೆ ಯಾವ ರೀತಿ ಕಾಣ್ತಾ ಇದೆಯಾ ಗೊತ್ತಾ, ಈ ಮನೆ ಸೊಸೆಯಾಗಲ್ಲ, ನನ್ನ ಹೆಂಡತಿಯಾಗೂ ಅಲ್ಲ, ವಿವೇಕ್ ತಾಯಿಯಾಗಿ. ಯಾವುದೋ ಒಂದು ಹೆಣ್ಮಗಳ ಮೇಲೆ ಏಟು ಬಿದ್ದಾಗ ಇನ್ನೊಬ್ರ ಮೇಲೆ ಸೇಡು ತೀರಿಸ್ಕೊತಾರೆ, ನೀನು ನನಗೆ ಅದೇ ರೀತಿ ಕಾಣ್ತಾ ಇದೆಯಾ ಸರಿತಾ ಅಂತ ಚಕ್ರವರ್ತಿ ಹೇಳ್ತಾರೆ. ಆಗ ಸರಿತಾ ಇದ್ದವ್ರು ಹೇಳ್ತಾರೆ, ನಿಮಗೆ ನಿಮ್ಮ ಸೊಸೆ ಕಣ್ಣೀರು ಮಾತ್ರ ಕಾಣುತ್ತೆ, ನನ್ನ ಮಗನ ಸಂಕಟ, ಅವನ ಒದ್ದಾಟ ಇದ್ಯಾವುದು ನಿಮಗೆ ಕಾಣಿಸಲ್ಲ ಅಲ್ವಾ. ನನ್ನ ಮಗ ರಾಜನ್ ಥರ ಬೆಳೆದವನು, ಆದರೆ ಇವತ್ತು ಅವಳಿಂದಾಗಿ ಕೆಸರು ಮಣ್ಣನ್ನು ತುಳಿಯೋ ಥರ ಆಗಿದೆ ಗೊತ್ತಾ ಅವನು ಅಂತ ಸರಿತಾ ಕೇಳ್ತಾರೆ. ಆಗ ಚಕ್ರವರ್ತಿ ಹೇಳ್ತಾರೆ, ಅಲ್ಲ ಸರಿತಾ, ನಿನ್ನ ಪ್ರಕಾರ ಮಣ್ಣು ತುಳಿಯೋದು ತಪ್ಪು ಅಂದರೆ ಮಣ್ಣಲ್ಲಿ ಬೆಳೆದಿರೋದನ್ನ ಏನು ತಿನ್ನಲೇಬಾರ್ದಲ್ವಾ. ಶ್ರೀಮಂತರು ತಿನ್ನೋದಕ್ಕೆ ಅಂತ ಚಿನ್ನದ ಗಣಿನಲ್ಲಿ ಏನು ಬೆಳೆಯೋದಿಲ್ಲ, ಮಣ್ಣಲ್ಲೇ ಕೆಸರಲ್ಲೇ ಅಲ್ವಾ ಬೆಳೆಯೋದು. ನಿನ್ನ ಮಗನು ಒಬ್ಬ ಸಾಧಾರಣ ಮನುಷ್ಯ ಸರಿತಾ, ನೀನು ಅವನ ಮೇಲೆ ಇಟ್ಟಿರೋ ಕುರುಡು ಪ್ರೀತಿಯಿಂದ ನಿನ್ನ ಕಣ್ಣಿಗೆ ಅವನು ರಾಜ್ಕುಮಾರನ ಥರ ಕಾಣಿಸ್ತಾ ಇದ್ದಾನೆ. ಅದು ನಿನ್ನ ಕಣ್ಣಿಗೆ ಮಾತ್ರ ಕಾಣಬೇಕು, ಎಲ್ರಿಗೂ ಅದೇ ರೀತಿ ಕಾಣಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಸರಿತಾ. ನಿನ್ನ ಮಗನ್ನ ಒಬ್ಬ ಶ್ರೀಮಂತನಾಗಿ ಒಬ್ಬ ರಾಜ್ಕುಮಾರನಾಗಿ ಬೆಳೆಸ್ಬಿಟ್ಟಿದ್ದಿ. ಇವತ್ತು ಅವನ ಹೆಂಡತಿ ಗೌರಿ ಅವನಿಗೆ ಪ್ರಪಂಚ ಅಂದರೆ ಒಳ್ಳೇದೇನು ಕೆಟ್ಟದೇನು ಅಂತ ಹೇಳ್ಕೊಡ್ತಿದ್ದಾರೆ. ಬಡವರು ಶ್ರೀಮಂತ ಅವ್ರ ಮಧ್ಯದಲ್ಲಿರೋ ವ್ಯತ್ಯಾಸ ಕೂಡ ಗೌರಿನೇ ಹೇಳ್ಕೊಡ್ತಾ ಇದ್ದಾಳೆ. ಇದೆಲ್ಲ ನಿನ್ನ ಮಗ ವಿವೇಕ್ ಕೂಡ ಗೊತ್ತಾಗಬೇಕು. ಆಗ ಸರಿತಾ ಹೇಳ್ತಾರೆ, ಅಂದರೆ ಏನು ರೀ ನಿಮ್ಮ ಮಾತಿನ ಅರ್ಥ, ನನ್ನ ಮಗನಿಗೆ ಪ್ರಪಂಚದ ಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರೋರು ಹೆಲ್ತಿಂದ ಹಿಡಿದು ಅವ್ರ ಮಕ್ಕಳು ಎಜುಕೇಷನ್ವರೆಗೂ ಎಲ್ಲ ನನ್ನ ಮಗನೇ ನೋಡ್ಕೋತಿದ್ದಾನಲ್ಲ, ಅದಕ್ಕೇನು ಹೇಳ್ತೀರಾ ಅಂತ ಕೇಳ್ತಾರೆ. ಆಗ ಚಕ್ರವರ್ತಿ ಹೇಳ್ತಾರೆ, ಅದು ಎಲ್ಲ ನನ್ನ ತಂದೆ ತೋರಿಸಿರೋ ದಾರಿ, ಅದನ್ನು ಅವನು ನಡ್ಸ್ಕೊಂಡು ಹೋಗ್ತಾ ಇದ್ದಾನಷ್ಟೇ. ಅವನು ಹೊಸ್ದಾಗಿ ಏನು ಮಾಡಿದ್ದಾನೆ ಸರಿತಾ, ಸ್ವಂತವಾಗಿ ಏನಾದರೂ ಮಾಡಿದ್ದಾನಾ? ಮಗ ಇಷ್ಟು ದೊಡ್ಡವನಾಗಿದ್ರು ಇನ್ನೂ ಅಮ್ಮನ ಸೆರಗಿಡ್ಕೊಂಡು ಓಡಾಡ್ತಾನೆ, ಅದಕ್ಕೋಸ್ಕರ ತಾನೇ ಹೆಂಡ್ತಿನ ಮಳೆನಲ್ಲಿ ನಿಲ್ಲೋ ಹಾಗೆ ಮಾಡಿದ್ದು. ಅದನ್ನು ಬಿಟ್ಟು ಇನ್ನೇನು ಮಾಡಿದಾನ ಅವನು. ನಾನು ಗೌರಿನ ಒಳಗಡೆ ಕರ್ಕೊಂಡು ಬಂದೆ, ಅದು ನಿಮಗೆ ಇವಾಗ ತಪ್ಪಾಗಿ ಕಾಣ್ಬೋದು. ನಾನು ಅವಳನ್ನ ಕರ್ಕೊಂಡು ಬರದೇ ಇದ್ದಿದ್ರೆ ಎಲ್ಲರ ಕಣ್ಣಿಗೂ ನಾವು ತಪ್ಪಾಗಿ ಕಾಣ್ತಿದ್ವಿ ಗೊತ್ತಾ. ಒಂದು ವಿಚಾರ ತಿಳ್ಕೊ ಸರಿತಾ, ಆ ಹುಡುಗಿ ಏನಾದರೂ ಈ ಮನೆ ಬೇಡ ಅಂತ ಆಚೆ ಹೋಗಿದ್ರೆ ವಾಪಸ್ ಈ ಮನೆಗೆ ಬರ್ತಿದ್ಲು. ಒಂದು ವೇಳೆ ಆ ಹುಡುಗಿ ಮನೆಯೇ ಬೇಡ ಅಂತ ನಿರ್ಧಾರ ಮಾಡಿದರೆ ಖಂಡಿತವಾಗ್ಲೂ ನಾನು ಕರೆದಿದ್ರು ಗೌರಿ ಮನೆ ಒಳಗಡೆ ಬರ್ತಾ ಇರಲಿಲ್ಲ ಗೊತ್ತಾ. ಆಗ ಸರಿತಾ ಹೇಳ್ತಾರೆ, ಅಂದರೆ ನೀವು ಅವ್ರದ್ದು ಸರಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ಚಕ್ರವರ್ತಿ ಹೇಳ್ತಾರೆ, ಕಮ್ ಆನ್ ಸರಿತಾ, ಅದೇ ಒಂದು ಸಣ್ಣ ವಿಷಯ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀನು ಅದಕ್ಕೋಸ್ಕರ ಹೀಗೆ ಮಾಡ್ತಿದ್ಯಲ್ಲ ಸರಿನಾ. ಅದೊಂದು ವಿಚಾರ ಬಿಟ್ಟು ಅವಳಿಗೆ ಈ ಮನೆ ಸೊಸೆ ಆಗೋದಕ್ಕೆ ಏನು ಯೋಗ್ಯತೆ ಇಲ್ಲ ಅಂತ ಹೇಳು ನೋಡೋಣ ಅಂತ ಹೇಳ್ತಾರೆ. ಆಗ ಸರಿತಾ ಹೇಳ್ತಾರೆ, ಬರೀ ಒಂದಲ್ಲ ರೀ, ತುಂಬ ಕಾರಣಗಳನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಒಂದು ನಿಮಿಷ, ನಿನ್ನ ಟಾಕ್ಸಿಕ್ ಪೇರೆಂಟಿಂಗ್ ತೆಗೆದುಹಾಕಿ ಯೋಚನೆ ಮಾಡು. ಈ ಮದುವೆಯಿಂದ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗಿದೆಯೋ ಅವಳಿಗೂ ಅದೇ ರೀತಿ ಪ್ರಾಬ್ಲಮ್ ಆಗಿದೆ. ಅದೇ ಮೋನಿಕಂತರ ಗುಣ ಇರೋ ಹುಡುಗಿ ಆಗಿದ್ದರೆ ಅವಾಗ ಏನಾಗ್ತಿತ್ತು ಅನ್ನೋದನ್ನು ಯೋಚನೆ ಮಾಡು. ನೀನು ಒಂದಿನ ಊಟ ಮಾಡದೆ ಕೂತಿದ್ದೆ, ನೆನಪಿದ್ಯಾ ಸರಿತಾ ನಿನಗೆ, ಗೌರಿ ಮಾಡಿದ ಊಟ ಬೇಡ ಅಂತ ಕೂತಿದ್ದೆ. ಆವಾಗ ನಾನು ಹೊರಗಡೆ ಹೋಟ್ಲಿಂದ ತರೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ಗೌರಿನೇ ನಾನು ಮಾಡಿದ್ದನ್ನೇ ಕೊಡಿ ಮಾವ ಅಂತ ಹೇಳಿಬಿಟ್ಟು ನಿನಗೆ ಊಟ ಕೊಟ್ಲು, ನೀನು ಅದನ್ನೇ ತಿಂದೆ. ಆದರೆ ನೀನು ಗೌರಿ ಮಾಡಿದ್ದು ಅಂತ ಹೇಳಿದ್ರೆ ತಿಂತಿದ್ಯಾ? ಅದು ಗೌರಿ ಒಳ್ಳೆ ಗುಣ, ಅರ್ಥ ಮಾಡ್ಕೊ, ನನಗೆ ಹೇಳಬೇಡಿ ಮಾವ ಅಂತ ಹೇಳಿಬಿಟ್ಟು ಕೊಟ್ಲು. ಒಳ್ಳೆ ಹುಡುಗಿ ಆ ಗೌರಿ, ಅಂಥವಳನ್ನ ನೀನು ಯಾಕೆ ಒಪ್ಕೋತಿಲ್ಲ ಸರಿತಾ? ನಿನ್ನ ಅಹಂಕಾರದ ಕಣ್ಣಿಗೆ ಅದೆಲ್ಲ ಯಾಕೆ ಕಾಣಿಸ್ತಿಲ್ಲ ಅಂತ ಕೇಳ್ತಾರೆ ಚಕ್ರವರ್ತಿ. ಮತ್ತು ಸರಿತಾ ಹೇಳ್ತಾರೆ, ನೋಡಿ ಈಗ ನೀವೇನೇ ಹೇಳಿದ್ರು ಸರಿ, ನಾನು ಮಾತ್ರ ಅವಳನ್ನು ಯಾವುದೇ ಕಾರಣಕ್ಕೂ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಚಕ್ರವರ್ತಿ ಅದಕ್ಕೆ ಉತ್ತರ ಕೊಡ್ತಾ ಹೇಳ್ತಾರೆ, ನೀನು ಅವಳನ್ನು ಒಪ್ಕೊಂಡ್ರು ಸರಿ ಬಿಟ್ಟರು ಸರಿ, ನಾನು ಅವಳನ್ನು ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದಾಗಿದೆ ಅಂತ ಹೇಳ್ತಾರೆ.
ಇನ್ನು ಈ ಕಡೆ ವೀರಯ್ಯ ಮತ್ತು ಕಾಂತಲಕ್ಷ್ಮಿ ಇಬ್ಬರೂ ಗೌರಿನ ಅಲ್ಲೇ ಬಿಟ್ಬಿಟ್ಟು ಮನೆಗೆ ವಾಪಸ್ ಬಂದಿರ್ತಾರೆ. ಇನ್ನು ಈ ಎಲ್ಲ ವಿಷಯ ಚಿನ್ನುಗೆ ಗೊತ್ತಾಗುತ್ತೆ. ಚಿನ್ನುಗೆ ಮೊದಲೇ ಕೋಪ. ಅವಳು ಬೈತಾ ಹೇಳ್ತಾಳೆ, ಇಲ್ಲ ಅಮ್ಮ, ಅಷ್ಟು ಸುರಿಯೋ ಮಳೆನಲ್ಲಿ ನಮ್ಮ ಅಕ್ಕನ್ನ ಒಬ್ಬಳನ್ನೇ ಹೊರಗಡೆ ನಿಲ್ಸಿದ್ರಲ್ಲ ವಿವೇಕು, ಅವನ್ನ ಕಾಲರ್ ಎಳೆದು ಕೇಳಬೇಕಿತ್ತು ಯಾಕೆ ಹೀಗೆ ಮಾಡಿದ್ರಿ ಅಂತ. ಒಂದು ಹೆಣ್ಣಿಗೆ ಎಷ್ಟೆಲ್ಲ ಅವಮಾನ ಆಗ್ತಿದ್ರು, ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ರಲ್ಲ ಅವ್ರ ಮನೆಯವರು, ಅವರೆಲ್ಲ ಎಷ್ಟು ದೊಡ್ಡ ಮನುಷ್ಯರು ಅಂತ ಅವ್ರ ಮುಖಕ್ಕೆ ಕೆಸರು ಹಚ್ಚಿ ಬರ್ಬೇಕಿತ್ತು ತಾನೇ ನೀವು ಅಂತ ಕೇಳ್ತಾರೆ. ಕಾಂತಲಕ್ಷ್ಮಿ ಇದ್ದವ್ರು ಹೇಳ್ತಾರೆ, ಇನ್ನೇನು ಮಾಡೋಕ್ಕಾಗತ್ತಮ್ಮ, ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಳಿಯಂದ್ರು ಹೆದರಿಸಿದ್ರು, ಅದಕ್ಕೋಸ್ಕರ ಮನೆಯವರೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕಾಯ್ತು ಅಂತ ಹೇಳ್ತಾರೆ. ಆಗ ಮತ್ತೆ ಚಿನ್ನು ಹೇಳ್ತಾರೆ, ಅಳಿಯಂದ್ರಂತೆ ಅಳಿಯಂದ್ರು, ಯಾವ ಅಳಿಯಂದ್ರಮ್ಮ ಅಂತವನಿಗೆ ಮರ್ಯಾದೆ ಬೇರೆ ಕೇಡು ಅಂತ ಬೈತಾರೆ. ಹಾಗೆ ಚಿನ್ನು ಹೇಳ್ತಾರೆ, ಹಾಗೆ ಇನ್ನೊಬ್ಬ ಇದ್ನಲ್ಲ ಅವ್ರ ಮನೆಯಲ್ಲಿ ತಮ್ಮ ಅಂತ ಅನ್ನಿಸ್ಕೊಂಡಿದ್ದನು, ಅವನೇನು ಮಾತಾಡಿಲ್ವಾ ಅಂತ ಕೇಳ್ತಾರೆ. ಆಗ ಕಾಂತಲಕ್ಷ್ಮಿ ಹೇಳ್ತಾರೆ, ಇಲ್ಲಮ್ಮ, ಅವನೇ ಫೋನ್ ಮಾಡಿ ಇದೆಲ್ಲ ನನಗೆ ವಿಷಯ ಹೇಳಿದ್ದು, ಇಲ್ಲ ಅಂದಿದ್ರೆ ನಮಗೆಲ್ಲ ಇದೇ ಹೇಗೆ ಗೊತ್ತಾಗ್ತಿತ್ತು ಅಂತ ಕೇಳ್ತಾರೆ. ಅದಕ್ಕೆ ಚಿನ್ನು ಕೋಪದಿಂದ ಹೇಳ್ತಾರೆ, ಹೌದಾ, ಬದುಕೊಂಡ, ಇಲ್ಲ ಅಂದಿದ್ರೆ ಅವ್ನ ಗ್ರಹಚಾರ ಬಿಡಿಸ್ತಿದ್ದೆ. ಅದೆಲ್ಲ ಇರಲಿ, ಇಷ್ಟೆಲ್ಲ ರಾಧಾ ಅಂತ ಆಗ್ತಾಯಿದ್ರು ಆ ಮನೆ ಮಹಾರಾಣಿ, ನಿಮ್ಮ ಮುದ್ದಿನ ಮಗಳು ಆ ಮೋನಿಕಾ ಏನು ಮಾಡ್ತಾಯಿದ್ಲು? ಅವಳಿಗೆ ಚಿಕ್ಕ ವಯಸ್ಸಿಂದ ತನ್ನ ಜೊತೆ ಬೆಳೆದಿರೋ ಅಕ್ಕ ತಂಗಿಗಿಂತ ಆ ಮನೆ ಆಸ್ತಿ ಅಂತಸ್ತೆ ದೊಡ್ಡದಾಗೋಯ್ತು. ಅವಳಿಗೆ ನಾನೇನಾದರೂ ಅಲ್ಲಿದ್ದರೆ ಸರಿಯಾಗಿ ಗ್ರಹಚಾರ ಬಿಡಿಸ್ತಿದ್ದೆ ಅಂತ ಬೈತಾರೆ. ಅದಕ್ಕೆ ಕಾಂತಲಕ್ಷ್ಮಿ ಹೇಳ್ತಾರೆ, ಇನ್ನೇನು ಮಾಡ್ತಾಳೆ, ಅವಳು ಅಲ್ಲೇ ಇದ್ಲು, ಅವಳಿಗೂ ಸರಿಯಾಗಿ ಬೈದು ಬಂದಿದ್ದೀನಿ ಚಿನ್ನು ಅಂತ ಕಾಂತಲಕ್ಷ್ಮಿ ಹೇಳ್ತಾರೆ. ಆಗ ಮತ್ತೆ ಚಿನ್ನು ಹೇಳ್ತಾರೆ, ಅಲ್ಲ ಅಮ್ಮ, ಇಷ್ಟೆಲ್ಲ ಆದರೂ ಮತ್ತೆ ಯಾಕೆ ಅಕ್ಕನ್ನ ಅಲ್ಲೇ ಬಿಟ್ಟು ಬಂದಿದ್ದೀರಾ, ಕರ್ಕೊಂಡು ಬರ್ಬೇಕು ತಾನೆ, ಬಿಡ್ರಿ ಆಯಿತು ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೋಗೋದಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಅವರಪ್ಪ ಇದ್ದವ್ರು ಹೇಳ್ತಾರೆ, ಬೇಡಮ್ಮ ಚಿನ್ನು, ಗೌರಿ ಅಷ್ಟು ಮಳೆನಲ್ಲಿ ಕಲ್ಲಾಗಿ ನಿಂತಿದ್ಲು ಅಂತಂದರೆ ಅವಳು ತಪ್ಪು ಏನೂ ಇಲ್ಲ, ಅವಳು ಸ್ವಾಭಿಮಾನಕ್ಕೆ ಧಕ್ಕೆ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಆ ರೀತಿ ಮಾಡಿದ್ದಾಳೆ ಅಷ್ಟೇ, ಅವಳು ಬರಲ್ಲ ಅಂತ ಹೇಳಿದ್ದಾಳೆ, ಬೇಡ ಕರ್ಕೊಂಡು ಬರೋದು, ಸುಮ್ಮನಿರು ಚಿನ್ನು ಅಂತ ಹೇಳ್ತಾರೆ. ಅದಕ್ಕೆ ಚಿನ್ನು ಹೇಳ್ತಾರೆ, ಅದೆಲ್ಲ ಏನಿಲ್ಲ ಅಪ್ಪ, ಅವಳ ಮನಸ್ಥಿತಿನೇ ಅದೇ ಥರ, ಮದುವೆ ಆಗಿ ಗಂಡನ ಮನೆ ಸೇರಿದ್ಮೇಲೆ ಏನೇ ಆದರೂ ಅಲ್ಲೇ ಇರಬೇಕು, ಅಲ್ಲೇ ಸಾಯಬೇಕು ಅನ್ನೋ ಹುಚ್ಚು ಫಿಲಾಸಫಿ ಅವಳದು, ಅದಕ್ಕೋಸ್ಕರ ಬರದೇ ಇದ್ದಾಳೆ ಅಂತ ಹೇಳ್ತಾರೆ. ಆಗ ಕಾಂತಲಕ್ಷ್ಮಿ ಇದ್ದವ್ರು ಹೇಳ್ತಾರೆ, ಅದು ಹುಚ್ಚಲ್ಲಮ್ಮ, ನಿನಗೂ ಒಂದು ಸರಿ ಮದುವೆ ಆಗಲಿ, ಆವಾಗ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಆಗ ಮತ್ತೆ ಮಾತಾಡ್ತಾ ಕಾಂತಲಕ್ಷ್ಮಿ ಹೇಳ್ತಾರೆ, ಅಲ್ಲ ರೀ ಅಳಿಯಂದ್ರು ನನ್ನ ಮಗಳನ್ನ ಎಷ್ಟು ದ್ವೇಷಿಸ್ತಿದ್ರು, ಅಂಥವ್ರ ಮನೆಗೆ ನಾವು ಶ್ರೀಮಂತು ಅಂತ ಹೇಳಿ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ಹೇಳಿ ಮದುವೆ ಮಾಡಿಕೊಟ್ಬಿಟ್ಟು ನಾನೇ ತಪ್ಪು ಮಾಡಿದೆ ರೀ ಅಂತ ಕಾಂತಲಕ್ಷ್ಮಿ ಗೋಳಾಡ್ತಾರೆ. ಇನ್ನು ಈ ಕಡೆ ಗೌರಿ ವಿವೇಕ್ ಹತ್ರ ಮಾತಾಡ್ತಿರ್ತಾರೆ, ಅಲ್ಲ ರೀ, ನನ್ನ ಮುಖ ನೋಡೋದಕ್ಕೆ ನಿಮಗೆ ಕಷ್ಟ ಆಗ್ತಿದೆಯಾ, ನಿಮ್ಮ ಮನಸಾಕ್ಷಿನ ಎದುರಿಸೋದಕ್ಕೆ ನಿಮಗೆ ಕಷ್ಟ ಆಗ್ತಿದೆ, ಏನಂದರೆ ಇವತ್ತು ನಡೆದಿರೋ ಘಟನೆಗೆ ನನಗಾಗಿರೋ ಅವಮಾನಕ್ಕೆ ನೀವೇ ಬಂದು ನನ್ನ ಹತ್ರ ಮಾತಾಡಬೇಕಿತ್ತು, ನಿಮ್ಮನ್ನು ಆವರಿಸಿರೋ ಆ ಪಾಪ ಪ್ರಜ್ಞೆ ನಿಮ್ಮನ್ನು ಮುಂದೆ ತಂದು ನಿಲ್ಲಿಸ್ಬೇಕಿತ್ತು, ಆದರೆ ನೀವು ಅದನ್ನು ಮಾಡಲಿಲ್ಲ, ಯಾಕಂದರೆ ನಿಮ್ಮ ಕಣ್ಣಿಗೆ ನಿಮ್ಮ ಈಗೋ ಅಡ್ಡ ಬರ್ತಿದೆ, ನನ್ನ ಕಣ್ಣೀರು ಯಾವತ್ತೂ ನಿಮ್ಗೆ ಲೆಕ್ಕಕ್ಕಿಲ್ಲ, ಇವತ್ತಲ್ಲ ನಾಳೆ ನೀವು ನನ್ನ ಒಪ್ಕೊತೀರಾ, ಸರಿ ಹೋಗ್ತೀರಾ ಅಂತ ನಾನು ಕಾದೆ, ಒಂದು ಸತಿ ಏನಾಯಿತು, ಯಾಕಾಯಿತು, ನನ್ನ ಹೆಂಡತಿ ಕಡೆ ನ್ಯಾಯ ಇದೆಯಾ ಇಲ್ವಾ ಅನ್ನೋ ಕೇಳೋ ಸೌಜನ್ಯ ಕೂಡ ನಿಮಗೆ ಇಲ್ದಂಗೆ ಆಗೋಯ್ತಲ್ಲ ರೀ. ನಾನು ನಿಮ್ಮ ತಾಯಿ ಎದುರು ನಿಂತು ಮಾತಾಡಿದ್ದು ನಿಜನೇ, ಆದರೆ ನಾನು ಅವ್ರಿಗೆ ಅವಮಾನ ಮಾಡಬೇಕು, ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ, ನನ್ನ ಸ್ವಾಭಿಮಾನ ಮತ್ತು ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ ಮಾತ್ರ ನಾನು ಆ ರೀತಿ ಮಾತಾಡಿದೆ ಅಷ್ಟೇ. ಹೀಗಂತ ಗೌರಿ ಮಾತಾಡಿದ್ರು ವಿವೇಕ್ ಏನು ಕೂಡ ಮಾತಾಡೋದಿಲ್ಲ. ಇನ್ನು ಈ ಕಡೆ ಮತ್ತೆ ಗೌರಿ ಅತ್ತೆ ಹತ್ರ ಬಂದು ಮಾತಾಡ್ತಾರೆ, ಅತ್ತೆ ಅಂತ ಕೇಳ್ತಾರೆ. ಆಗ ಸರಿತಾ ಇದ್ದವ್ರು ಹೇಳ್ತಾರೆ, ಏನು ಬೇಕು ಅಂತ ಕೇಳ್ತಾರೆ. ಆಗ ಮತ್ತೆ ಗೌರಿ ಹೇಳ್ತಾರೆ, ಔದಾರ್ಯ ಬೇಕಿತ್ತು ಅತ್ತೆ. ಅದಕ್ಕೆ ಸರಿತಾ ಹೇಳ್ತಾರೆ, ಅಷ್ಟು ದೊಡ್ಡ ಮನಸ್ಸು ನಂದಲ್ಲ ಅಂತ ಹೇಳ್ತಾರೆ. ಆಗ ಗೌರಿ ಹೇಳ್ತಾರೆ, ಅತ್ತೆ ನೀವು ದೊಡ್ಡವರಲ್ವಾ, ಮನೆ ಮಕ್ಕಳು ತಪ್ಪು ಮಾಡಿದಾಗ ನೀವು ದೊಡ್ಡವರಾಗಿತ್ಕೊಂಡು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬೇಕಲ್ವಾ, ಹಾಗೆ ನನ್ನನ್ನು ಕ್ಷಮಿಸಿ, ನಾನು ನಮ್ಮಮ್ಮ ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ, ನಾನು ನಮ್ಮಮ್ಮನ ಜೊತೆನೂ ಎಷ್ಟೋ ಸರಿ ಜಗಳ ಮಾಡಿದ್ದೀನಿ, ಆದರೆ ಪ್ರತಿ ಸಲ ಅಮ್ಮ ನನ್ನ ಕ್ಷಮಿಸ್ತಾರೆ, ಅದೇ ರೀತಿ ನೀವು ಕೂಡ ನಮ್ಮನ್ನು ಕ್ಷಮಿಸ್ಬೇಕಲ್ವಾ, ಒಂದು ಪುಟ್ಟ ಹುಡುಗಿ ಏನೋ ಗೊತ್ತಿಲ್ಲದೆ ನಿಮ್ಮ ಹತ್ರ ಮಾತಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಕ್ಷಮಿಸ್ಬೇಕಲ್ಲ ಅತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಗೌರಿ ಕೇಳ್ತಾರೆ. ಆಗ ಸರಿತಾ ಇದ್ದವ್ರು ಹೇಳ್ತಾರೆ, ನಾನು ನಿನಗೆ ಕ್ಷಮಿಸ್ಬೇಕಾ, ಯಾಕೆ ಕ್ಷಮಿಸ್ಬೇಕು, ಮಗನ್ನ ತೋರಿಸಿ ಇವ್ರು ನಿಜವಾಗ್ಲೂ ನಿಮ್ಮ ಮಗನೇನ ಅಂತ ಕೇಳಿದೆ, ಇವಾಗ ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತಾ ಇದೆಯಾ, ನಾಟಕದ ಮಾತುಗಳೆಲ್ಲ ನನ್ನ ಹತ್ರ ನಡೆಯಲ್ಲ ಗೌರಿ, ನಾಟಕೀಯವಾಗಿ ಮಾತಾಡಿ ನನ್ನ ಮುಂದೆ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಮನೆಯಲ್ಲಿ ಸ್ಥಾನ ಗಿಟ್ಟಿಸ್ಕೋಬೇಕು ಅಂತ ನೋಡ್ತಿದ್ಯಾ ಅಲ್ವಾ ಅಂತ ಸರಿತಾ ಕೇಳ್ತಾರೆ. ಆಗ ಗೌರಿ ಇದ್ದವ್ರು ಹೇಳ್ತಾರೆ, ಇಲ್ಲ ಅತ್ತೆ, ನಾನು ಪ್ರೀತಿಗೆ ಹಂಬಲಿಸ್ತಾ ಇದ್ದೀನಿ ಅಷ್ಟೇ, ಮದುವೆ ಅನ್ನೋದು ಯಾಕಾಯಿತು ಹೇಗಾಯಿತು ಅನ್ನೋದು ನಿಮಗೂ ಗೊತ್ತಿದೆ, ನಾನು ನಿಮ್ಮ ಮಗನ ಬದುಕಲ್ಲಿ ಬರಬಾರ್ದಿತ್ತು, ಬಂದುಬಿಟ್ಟೆ, ಆದರೆ ಇವಾಗ ಮದುವೆ ಆಗೋಗಿದೆ ಅತ್ತೆ ಅಂತ ಹೇಳ್ತಾರೆ. ಆದರೆ ಸರಿತಾ ಮಾತ್ರ ಗೌರಿ ಮಾತು ಕೇಳೋದಕ್ಕೆ ತಯಾರಿಲ್ಲ, ನೀನೇನೇ ಹೇಳಿದ್ರು ಅಷ್ಟೇ, ನಾನಂತೂ ನಿನ್ನನ್ನು ಯಾವುದೇ ಕಾರಣಕ್ಕೂ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆಗ ಮತ್ತೆ ಕೈ ಮುಗಿತಾ ಗೌರಿ ಕೇಳ್ತಾರೆ, ಇಲ್ಲ ಅತ್ತೆ, ನಾನು ನಮ್ಮ ಮನೆಯವ್ರಿಗೆ ಅವ್ರ ಸಾಲ ತೀರಿಸೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಅದೊಂದು ನಡೆಸ್ಕೊಟ್ಬಿಡಿ ಅತ್ತೆ ದಯವಿಟ್ಟು, ಆ ಕೆಲಸನ ನಾನು ಅರ್ಧಕ್ಕೆ ಬಿಟ್ಟರೆ ಅವ್ರ ನಮಗೆ ಸುಳ್ಳಾಗ್ಬಿಡುತ್ತೆ, ಕಾಂಟ್ರಾಕ್ಟ್ ಕೂಡ ಕ್ಯಾನ್ಸಲ್ ಆಗುತ್ತೆ,
ಅದಕ್ಕೋಸ್ಕರ ಏನೇ ಆದರೂ ಈ ಮನೆ ಹೊಸ್ಲು ದಾಟೋಕ್ಕಿಂತ ಮುಂಚೆ ನಿಮ್ಮ ಪರ್ಮಿಷನ್ ಬೇಕು ಅತ್ತೆ, ಆ ಪರ್ಮಿಷನ್ ಕೇಳೋದು ನನ್ನ ಧರ್ಮ, ದಯವಿಟ್ಟು ಒಪ್ಪಿಗೆ ಕೊಡಿ ಅತ್ತೆ ಅಂತ ಗೌರಿ ಕೈ ಮುಗಿದು ಕೇಳ್ಕೊತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಗೌರಿ ವಿವೇಕ್ ಹತ್ರ ಮಾತಾಡ್ತಿರ್ತಾರೆ. ಆಗ ವಿವೇಕ್ ಕೈಗೆ ಏಟಾಗುತ್ತೆ. ಮುಂದೆ ಏನಾಗುತ್ತೆ, ಚಕ್ರವರ್ತಿ ಒಪ್ಕೊಂಡು ಹಾಗೆ ಸರಿತಾ ಕೂಡ ಸೊಸೆ ಅಂತ ಒಪ್ಕೊತಾರ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.